ನಮಗೆಲ್ಲ ಗೊತ್ತಿದೆ, ಮಾರಕಾಸುರ ರಿಲೀಸ್ ಆಯಿತು, ಒಳ್ಳೆ ಸಕ್ಸಸ್ ಆಯಿತು. ಈಗ 19ನೇ ತಾರೀಕಿಗೆ ಹೈದರಾಬಾದಲ್ಲಿ ರಿಲೀಸ್ ಮಾಡಿ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಮಾಲಾಶ್ರೀ ಮೇಡಮ್ ಭಾಳ ಜನ ಕೇಳಿದರು. ಮತ್ತು ನಾನು ಭಾಳ ಒಂದಲ್ಲಿ ತೆಲುಗಲ್ಲಿ ಮಾಡೋದು ಮಾಲಾಶ್ರೀ ಮೇಡಮ್ ಅವರು. ಡಿಸ್ಟ್ರಿಬ್ಯೂಟ್ರುಗಳು, ಬೇರೆ ಹೀರೋ ಫೋನ್ ಮಾಡಿ, ಎಲ್ಲ ಪ್ರೊಡ್ಯೂಸರ್ಸ್ ಫೋನ್ ಮಾಡಿ ಎಲ್ಲ ವಿಶ್ ಮಾಡಿದ್ರು ನನಗೆ. ತುಂಬ ಚೆನ್ನಾಗಿ ಮಾಡಿದ್ರು ಸಿನಿಮಾ. ಫಸ್ಟ್ ಟೈಮ್ ಮಾಡೋದು ಈ ರೀತಿ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿದ್ರಿ, ಚೆನ್ನಾಗಿದೆ, ಒಳ್ಳೆ ಕಂಟೆಂಟ್ ಮಾಡಿದ್ರಿ, ಖುಷಿ ಆಯಿತು ಅಂತ ಹೇಳಿ ವಿಶ್ ಮಾಡಿದ್ರು. ಈಗ ಮತ್ತೆ 20 ತಾರೀಕಿಗೆ ಕರ್ನಾಟಕದಲ್ಲಿ ಕನ್ನಡ ಮತ್ತು ತೆಲುಗು ರಿಲೀಸ್ ಮಾಡ್ಬೇಕಂತೇಳಿ ಪ್ಲಾನ್ ಮಾಡ್ತಾ ಇದ್ದೀವಿ. ಎಲ್ಲ ರೆಡಿಯಾಗಿದೆ. ನಿಮ್ಮೆಲ್ಲ ಪ್ರೋತ್ಸಾಹ, ನಿಮ್ಮ ಸಪೋರ್ಟು, ನನಗೆ ಸಪೋರ್ಟ್ ಮಾಡಿ ಮತ್ತೆ ಈ ಸಿನಿಮಾನ ಗೆಲ್ಲಿಸ್ಬೇಕಂತೇಳಿ ನಿಮ್ಮೆಲ್ಲಲ್ಲಿ ಪಾದಾರ್ಪಣೆಗಳಿಗೆ ನಾನು ನಮಸ್ಕರಿಸಿದ್ದೇನೆ. ನನಗೆ ಒಂದು ಖುಷಿ ಏನಂದರೆ, ನಿಜವಾಗ್ಲೂ ಈ ಜನ್ಮದಲ್ಲಿ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ. ಮಹಾಲಕ್ಷ್ಮಿ ಮೇಡಮ್ ಜೊತೆ ಆ್ಯಕ್ಟ್ ಮಾಡೋದು ನಿಜವಾಗ್ಲೂ ತುಂಬ ಖುಷಿ ಆಯಿತು ಮ್ಯಾಮ್. ಆಂಧ್ರದಲ್ಲಿ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ತುಂಬ ಜನ ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡಿದ್ರು. ತುಂಬ ಜನ ನಾವು ಹೋದಾಗಲೂ ಅಷ್ಟೇ, ಮೇಡಮ್ ಬರಲಿಲ್ವಾ ಅಂತ ತುಂಬ ಜನ ಕೇಳಿದ್ರು. ಆಡಿಯನ್ಸ್ಗೆ ನಿಜವಾಗ್ಲೂ ಉತ್ತರ ಕೊಡೋಕ್ಕಾಗಲಿಲ್ಲ. ಬಟ್ ಆದರೂ ಹೇಳಿದ್ದೀವಿ, ಕರ್ನಾಟಕದಲ್ಲಿ ಖಂಡಿತ ಅವ್ರು ಬಂದೇ ಬರ್ತಾರೆ. ಸೊ ಮೀಡಿಯಾ ಮುಂದೆ ಕುತ್ಕೊಂಡು ನಮ್ಮ ಸಿನಿಮಾ ಅಂದರೆ ಮೇಡಮ್ ಅವ್ರ ಸಿನಿಮಾನೇ. ನಿಜವಾಗ್ಲೂ ನಮ್ಗೊಂದು ಖುಷಿ ಏನಂದರೆ, ನೀವು ಬಂದಿದ್ದು ತುಂಬ ಖುಷಿ ಆಯಿತು ಮ್ಯಾಮ್. ಹೇಳಿ. ನನಗೆ ಗೊತ್ತಿರೋಂಗೆ ಈ ಸಿನಿಮಾ ಕಾಟೇರ ಬಿಫೋರ್ ನಾನು ಈ ಸಿನಿಮಾ ಮಾಡಿದೆ. ಸಿನಿಮಾ ಮಾಡಿ ಆಮೇಲೆ ಕಾಟೇರಗೋಸ್ಕರ ಕಟಾರ ಬಿಡಬೇಕಿತ್ತು. ಸೊ ಇದು ಲಾಸ್ಟ್ ಸಿನಿಮಾ ನನಗೆ. ಇದಾದ್ಮೇಲೆ ಕಾಟೇರ ಮಾಡಿ ಕಾಟೇರ ಮುಗಿಸಿ ಮತ್ತೆ ವಾಪಸ್ ಒರಿಜಿನಲ್ ಗೆಟಪ್ ಬಂದು ಮತ್ತೆ ಈ ಪ್ರೆಸ್ ಮೀಟ್ ಬಂದಿದ್ದು ಅದು ಮಾರಕಾಸ್ತ್ರನೇ. ಅದೊಂದು ಖುಷಿಯಾದ ಸಂಗತಿ. ಅದರಲ್ಲೂ ತೆಲುಗಲ್ಲಿ ತುಂಬ ಚೆನ್ನಾಗಿ ಹೋಯ್ತು, ಕೇಳಿದ್ರೆ ತುಂಬ ಖುಷಿ ಆಯಿತು. ಈ ಮಾರಕಾಸ್ತ್ರದಲ್ಲಿ ನಾನು ಮಂತ್ರವಾದಿ ಪಾತ್ರ ಮಾಡಿದ್ದೀನಿ. ಈ ಪಾತ್ರನ ಮಾಡಬೇಕು ಅಂತೇಳಿ ನಮ್ಮ ನಿರ್ದೇಶಕರಾದ ಗುರುಮೂರ್ತಿಯವ್ರು ಕೇಳಿದಾಗ, ಸರ್ ನನ್ನ ಮಂತ್ರವಾದಿ ಎಲ್ಲ ಮಾಡ್ಬಿಟ್ಟು ನನ್ನ ಮಂತ್ರವಾದಿ ಪರ್ಮನೆಂಟ್ ಆಗಿ ಅದನ್ನೇ ಇಟ್ಕೊಂಡ್ಬಿಡ್ತಾರೆ ಇಂಡಸ್ಟ್ರಿನಲ್ಲಿ, ಬೇಡ ಸರ್ ಅಂತಂದೆ. ಪಾತ್ರ ತುಂಬ ಚೆನ್ನಾಗಿದೆ ಅಂತಂದ್ರು. ಅದಕ್ಕಿಂತ ಮುಖ್ಯವಾಗಿ ನಮ್ಮೆಲ್ಲರ ಕನಸಿನ ರಾಣಿಯಾದಂತಹ ಮಾಲಾಶ್ರೀ ಮೇಡಮ್ ಅವ್ರಿಗೆ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ ಮುಖ್ಯ ಪಾತ್ರ. ನೀವು ಮಾಡಿ ಅಂದಾಗ ಎರಡನೇ ಮಾತಾಡದೆ ಒಪ್ಕೊಂಡೆ. ಯಾಕಂದ್ರೆ ನಾನು ಚಿಕ್ಕದ್ರಿಂದ ತುಂಬಾ ಆಸೆ ಇತ್ತು ಮಾಲಾಶ್ರೀ ಮೇಡಮ್ ಅವ್ರ ಜೊತೆ ವರ್ಕ್ ಮಾಡ್ಬೇಕು ಅಂತ ಹೇಳಿ. ಅದ್ರ ಜೊತೆಗೆ ರಾಮು ಸರ್ ಜೊತೆ ವರ್ಕ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಅದು ನನಗೆ ಆಟೋ ಶಂಕರ್ ಸಿನಿಮಾದಲ್ಲಿ ನೆರವೇರಿತ್ತು. ಈ ಒಂದು ಸಿನಿಮಾ ಮಾರಕಾಸ್ತ್ರನ, ತೆಲುಗಲ್ಲಿ ಮಾರಕಾಸ್ತ್ರನ ಶಬ್ದ ಇಲ್ಲ, ಅದರಿಂದ ಮಾರಣಾಯುಧಂ ಅಂತ ಅಂದ್ಬಿಟ್ಟು SRTಯಲ್ಲಿ ರಿಲೀಸ್ ಮಾಡಿದ್ವಿ. ಇದಕ್ಕೆ ಮೇನ್ ರೀಸನ್ ಬಂದು ಮಾಲಾಶ್ರೀ ಮೇಡಮ್ ಅವರ ಆಕ್ಷನ್. ಈಗ ಎಷ್ಟೋ ಜನ ಪ್ರಯತ್ನ ಪಡ್ತಾರೆ ಆಕ್ಷನ್ ಮಾಡ್ಲಿಕ್ಕೆ, ಭಗವಂತ ಒಬ್ರಿಗೆ ಮಾತ್ರ ಕೊಟ್ಟಿರ್ತಾನೆ, ಯಾರೋ ಒಬ್ಬರಿಗೆ ಆ ಒಂದು ಆಕ್ಷನ್ ಆ ಫೇಸ್ ಅಲ್ಲಿ ಆ ಎಕ್ಸ್ಪ್ರೆಷನ್ಸ್ ಆಕ್ಟಿಂಗು ಒಬ್ರಿಗೆ ಮಾತ್ರ ಇರ್ತದೆ. ಹಂಗೆ ನಮ್ಮ ಕನ್ನಡದಲ್ಲಿ ಚಕ್ರವರ್ತಿನಿ ಅಂತ ಹೇಳ್ಬೋದು ಮಾಲಾಶ್ರೀ ಮೇಡಮ್ ಅವರು. ಅವರ ಆಕ್ಷನ್ ಅದ್ಭುತವಾಗಿದೆ. ಅದರಿಂದ ಅದ್ರ ಜೊತೆಗೆ ನಮ್ಮ ಒಂದು ಇಂಡಿಯಾನ ಪೂರ್ತಿ ನಮ್ಮ ಜನಕ್ಕೆ ತೋರಿಸ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಸಾಂಗ್ ಅಲ್ಲಿ ಹತ್ತತ್ರ ಒಂದು ಸಣ್ಣ ಸಿನಿಮಾನೇ ಮಾಡೋಷ್ಟು ಖರ್ಚು ಆಯ್ತು. ಆದ್ರೂ ಆಗ್ಲಿ, ನಮ್ಮ ದೇಶಕ್ಕೆ ಬಗ್ಗೆ ಜನಕ್ಕೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಅಲ್ಲಿ ಇಡೀ ದೇಶ, ಕನ್ಯಾಕುಮಾರಿ ಟು ಕಾಶ್ಮೀರ್, ಗುಜರಾತ್ ಟು ಮೇಘಾಲಯ, ಈ ಹಿಂದೆ ಆಲ್ರೆಡಿ ಹೇಳಿದೀವಿ. ಅದನ್ನ ಒಂದು నానే సాహిత్య బరెదు నానే ఆడి నానే మాడిరదు. నేను చెప్పాల్సింది ఏం లేదు, అందరూ చెప్పారు, అందరూ మాట్లాడారు. కాకపోతే నేను ఒకటే చెప్పేది, ఫస్ట్ టైం సినిమా చూసా కన్నడ. దీన్ని చూసిన తర్వాత ట్రిమ్ చేసి తెలుగులో రిలీజ్ చేస్తే చాలా బాగుంటుంది సినిమా అని చెప్పి మాట్లాడి ప్రొడ్యూసర్తో డైరెక్టర్తో ಅప్పుడు నేను ರಿಲೀಸ್ చేస్తానని చెప్పి ಮೊತ್ತ నేను ಅನ್ವರ್ చేసుకొని ಖುಷಿ ಆಗುತ್ತೆ. ನಾನು ಮಾಡಿದಷ್ಟೇ ಖುಷಿ ಆಗುತ್ತೆ. ಆದ್ರೆ ಒಂದೇ ಒಂದು ಬೇಜಾರು ಅಂದ್ರೆ ನಾನು ಅದ್ರಲ್ಲಿ ಮಾಡ್ಬೇಕಿತ್ತು, ಒಂದ್ರೊಳರ ಒಂದ್ ಸಣ್ಣ ಸೀನಲ್ಲಿ ಆದ್ರೂ ಇರ್ಬೇಕಿತ್ತು ಅಂತ ಒಂದ್ ಕಾಡ್ತಾ ಇದೆ ಮನ್ಸಲ್ಲಿ. ಇರ್ಲಿ ಅಣ್ಣ, ಮುಂದಕ್ಕೆ ಅದೇನಾರ ಹಣೆ ಬರ ಚೆನ್ನಾಗಿದ್ದು ಒಂದು ಅದೃಷ್ಟ ಇದ್ರೆ ಖಂಡಿತ ಮೇಡಮ್ ಜೊತೆ ಒಂದ್ ಸಣ್ಣ ಒಂದ್ ನಿಂತ್ಕೊಳೋದಾದ್ರೂ ಆ ಸ್ಕ್ರೀನ್ ಅಲ್ಲಿ ಅದೊಂದು ಮಾಡಿದ್ರೆ ಅದೃಷ್ಟ ಒಂದು ಫುಲ್ಫಿಲ್ ಆಗುತ್ತೆ. ಆಮೇಲೆ ನಟರಾಜ್ ಸರ್ ಅಂತೂ ಒಳ್ಳೆ ಸಿಂಗಿಂಗ್ ಮಾಡಿದ್ದಾರೆ. ನಟರಾಜ್ ಸರ್ ಸಿಂಗರ್ ಅಂತ ನನಗೆ ಗೊತ್ತಿಲ್ಲ, ಒಟ್ಟು ಅದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ಅಂದ್ರೆ ಒಂದು ಸಿಂಗಿಂಗ್ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಿಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು. ತುಂಬಾ ದಿವಸ ಆದ್ಮೇಲೆ ನೋಡ್ತಾ ಇದ್ದೀನಿ ಅನ್ಸುತ್ತೆ. ಯಾ, ಸೊ ವೆರಿ ಹ್ಯಾಪಿ. ಮೇನ್ ಆಗಿ ಇವತ್ತು ನಾನು ಈ ಪ್ರೆಸ್ ಮೀಟ್ ಬಂದಿದ್ದು ಕಾರಣ, ಪ್ರೊಡ್ಯೂಸರ್ ಅವ್ರ ಪಿಕ್ಚರ್ ಮೇಲೆ ಇಟ್ಕೊಂಡಿರೋ ಪ್ರೀತಿ, ಡೈರೆಕ್ಟರ್ ಅವ್ರ ಪಿಕ್ಚರ್ ಮೇಲೆ ಇಟ್ಕೊಂಡಿರೋ ಪ್ರೀತಿ, ಅವ್ರ ತಪ್ಪುಗಳು ಮಾಡಿದ್ದಾರೆ ಅದನ್ನ ತಿದ್ಕೊಂಡು ಮತ್ತೆ ಮಾಡ್ತಾ ಇದ್ದೀವಿ. ಮೇಡಮ್ ನಿಮ್ಮ ಸಪೋರ್ಟ್ ಇರ್ಬೇಕು, ನನ್ನ ಸಪೋರ್ಟ್ ಅಲ್ಲ, ಮೀಡಿಯಾ ಸಪೋರ್ಟ್ ಇದ್ರೆ ಸಾಕು, ಡೆಫಿನೆಟ್ ಆಗಿ ಗೆಲ್ಲುತ್ತೆ. ಓಕೆ, ಅಟ್ಲೀಸ್ಟ್ ಅವ್ರ ಮಿಸ್ಟೇಕ್ಸ್ಗಳು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಅವರೆಲ್ಲ ಕರೆಕ್ಟ್ ಮಾಡಿಕೊಂಡು ಈಗ ಮತ್ತೆ ವಾಪಸ್ ಬಂದಿದ್ದಾರೆ. ಬಿಕಾಸ್ ಅವರಲ್ಲಿ ಈ ಫಿಲಿಮ್ಸಲ್ಲಿ ಇರೋ ಪ್ಯಾಷನ್ ಇಸ್ ಸೋ
ಅಷ್ಟು ಮಟ್ಟಿಗೆ ಇದೆ ಅಂದರೆ ಅವ್ರಿಗೆ ಗೊತ್ತು ಈ ಪಿಕ್ಚರ್ ಚೆನ್ನಾಗಿದೆ ಸಬ್ಜೆಕ್ಟ್. ನನಗೆ ಫಸ್ಟ್ ಈ ಸಬ್ಜೆಕ್ಟ್ ಒಪ್ಕೊಳ್ಳುವಾಗ ನನಗೆ ನಾಟ್ಗಳು ಚೆನ್ನಾಗಿತ್ತು, ಟ್ವಿಸ್ಟ್ಗಳು ಚೆನ್ನಾಗಿತ್ತು.